ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಎಲ್ಲ ವೀಕ್ಷಕರ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಕೊನೆಗೂ ನಿಮ್ಮ ಮುಂದೆ ತೊಗೊಂಡು ಬಂದುಬಿಟ್ಟಿವ್ರಿ. ಏನ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂತಹ ಮಸಾಲೆ ಖಾರ ಇವತ್ತಿನ ವಿಡಿಯೋದಾಗ ಅತೀ ಅಚ್ಚುಕಟ್ಟಾಗಿ ನಾವು ಇವತ್ತಿನ ವಿಡಿಯೋದಾಗ ನಿಮಗೆ ತೋರಿಸಾರೋದೇವ್ರಿ. ನೀವು ಮೊದಲನೇ ಸಲ ಮಾಡ್ಕೊಳಕತ್ರೂ ಪರ್ಫೆಕ್ಟಾಗಿ ಮಾಡ್ಕೊಳ್ಳುವಂಗ ಕರೆಕ್ಟ್ ಅಳತಿಲಿ ಇವತ್ತಿನ ವಿಡಿಯೋದಾಗ ಸಂಪೂರ್ಣವಾಗಿ ಮಸಾಲೆ ಖಾರ ನೋಡಿಬಿಡ್ನೋರಿ. ಅದಕ್ಕಿಂತ ಮೊದಲ ಇನ್ನು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಒತ್ತಿ ಬಿಡ್ರಿ. ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ರಿ. ಕರೆಕ್ಟಾಗಿ ಅಳತಿಗೆ ತಕ್ಕಂಗೆ ನೋಡ್ಕೊತ ಹೋಗ್ರಿ. ಎಲ್ಲನೂ ತಿಳಿಸ್ಕೊಡ್ತೇವೆ, ಲಕ್ಷ ಕೊಟ್ಟು ನೋಡಿಬಿಡ್ರಿ. ಮೊದಲಿಗೆ ಇಲ್ಲಿ ನಾವು 3 kg ಬಂಗಿ ಪುಡಿ ಅಂದ್ರೆ ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿಸ್ಕೊಂಡು ಬಂದಂಥ ಖಾರ, ನೀವು ಅಚ್ಚ ಖಾರದ ಪುಡಿ ಅಂತೀರಿ ನೋಡ್ರಿ, ಅದನ್ನ ನಾವಿಲ್ಲಿ 3 kg ತೊಗೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಒಣ ಕೊಬ್ಬರಿ ಅಥವಾ ಬಾಬುರಿ, ಇದನ್ನ ಏನು ಮಾಡ್ರಿ ಅಂತಂದ್ರೆ ನಾವು ಇಲ್ಲಿ ಅರ್ಧ kg ಸಣ್ಣಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಅಂಗಡಿಯಾಗ ಕೇಳಿದ್ರಿ ಅಂತಂದ್ರೆ ಬಾಬುರಿ ಕೊಟ್ಟು ಬಿಡ್ತಾರೆ, ನೋಡಿ ತೊಗೊಂಡ್ಬರ್ರಿ. ಆಮೇಲೆ ಒಂದು 200 ಗ್ರಾಮ್ ಇಲ್ಲಿ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳು, ಆಮೇಲೆ 10 ಗ್ರಾಮ್ ಕಲ್ಲು ಹೂರಿ, ಆಮೇಲೆ ನೆಕ್ಸ್ಟ್ ಇಲ್ಲಿ 20 ಗ್ರಾಮ್ ನಾವು ಬಿಳಿ ಎಳ್ಳನ್ನು ತೊಗೊಂಡಿದ್ದೀವ್ರಿ. ಹಂಗೆ 20 ಗ್ರಾಮ್ ನಾವಿಲ್ಲಿ ಲವಂಗ ಹಣ್ಣು ತೊಗೊಂಡಿದ್ದೀವ್ರಿ. ಹಂಗೆ 20 ಗ್ರಾಮ್ ನಾವಿಲ್ಲಿ ಏನ್ರಿ ಅಂತಂದ್ರೆ ಈ ಒಂದು ಸಾಸಿವೆ, ಹಂಗೆ 20 ಗ್ರಾಮ್ ಜೀರಿಗೆ, ಇವೆರಡು ತೊಗೊಂಡಿರ್ತೀರಲ್ರಿ. ಹಂಗೆ ನೆಕ್ಸ್ಟ್ 20 ಗ್ರಾಮ್ ಮರಾಠಿ ಮೊಗ್ಗು, ಆಮೇಲೆ ಒಂದು 20 ಗ್ರಾಮ್ ಚಕ್ಕೆ ಅಥವಾ ದಾಲ್ಚಿನ್ನಿಯನ್ನು ನಾವು ತೊಗೊಳ್ಬೇಕಾಕೈತಿ. ನೆಕ್ಸ್ಟ್ ಒಂದು 20 ಗ್ರಾಮ್ ನಾವಿಲ್ಲಿ ಗಸಗಸೆಯನ್ನು ತೊಗೋಬೇಕಾಕೈತಿ. ಹಂಗೆ 1 ಟೀ ಸ್ಪೂನ್ ಇಂಗನ್ನು ನಾವು ತೊಗೋಬೇಕಾಕೈತಿ. 10 ಗ್ರಾಮ್ ಕಾಳು ಮೆಣಸ, ಆಮೇಲೆ 1 ಟೀ ಸ್ಪೂನ್ ನಾವಿಲ್ಲಿ ಮೆಂತೆ ಕಾಳನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ 10 ಗ್ರಾಮ್ ನಾವಿಲ್ಲಿ ಜಾಪತ್ರೆ ಅಥವಾ ಜಾವಿತ್ರಿ, ಮತ್ತು ಒಂದು 5-6 ಸ್ಟಾರ್ ಎನೈಸ್ ಅಂದ್ರೆ ಚಕ್ರ ಮೊಗ್ಗುರಿ. ಹಂಗೆ ಒಂದು 4 ಕಪ್ಪು ಏಲಕ್ಕಿ ಮತ್ತು ಉಳಿದಿದ್ದೆಲ್ಲ ಒಂದು 10-12 ನಾರ್ಮಲ್ ಏಲಕ್ಕಿ ರೀ. ಪಲಾವ್ ಎಲೆ, ಹಂಗೆ ಒಂದು ಅರಿಶಿನ ಕೊಂಬು ಮತ್ತು 10 ಗ್ರಾಮ್ ಶಾಹಿ ಜೀರನ್ನ ನಾವು ತೊಗೊಂಡಿರ್ತೀವಿ. ನೆಕ್ಸ್ಟ್ 10 ಗ್ರಾಮ್ ಇಲ್ಲಿ ಅಜ್ವಾನ್ ಅದಾವ್ರಿ, ಅಜ್ವಾನ್ ನಿಮ್ಗೆ ಗೊತ್ತೈತ್ರಿ. ಹಂಗೆ 1 kg ಉಳ್ಳಾಗಡ್ಡಿಯನ್ನು ನಾವು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮುಂದೆ ಇಲ್ಲಿ ಒಂದು ಸ್ವಲ್ಪ ಒಂದು ಕೈಯಾಗ ಎಟ್ಟು ಬರ್ತಾವ್ರಿ ಅಟ್ಟೆಲ್ಲ ಕರಿಬೇವು. ನೆಕ್ಸ್ಟ್ ಒಂದು 2-3 ಇಂಚ್ ತಗೋರಿ ಇದ್ರಿ ಜಿಂಜರ್ ಅಂದ್ರೆ ಶುಂಠಿ. ಹಂಗೆ ಒಂದು 20 ಹೆಸಳ ಬೆಳ್ಳುಳ್ಳಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ತೊಗೊಳ್ಬೇಕಾಕೈತಿ. ತಿಳಿದ್ರಿ, ಅಳತಿ ಇಷ್ಟಂತೂ ನೆನಪಿಟ್ಕೊಂಬಿಡ್ರಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಕಾರು ಕಲ್ನಾಗ ಅರಿಶಿನ ಕೊಂಬೆ ಏನು ತೊಗೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ದಮ್ಮಂಗಿ ಕೊಟ್ಟು ಇಟ್ಕೊಂಡ್ಬಿಡ್ನು. ನೆಕ್ಸ್ಟ್ ಒಂದು 20 ಬೆಳ್ಳುಳ್ಳಿ ಹೆಸಳು ಏನದವ್ರಲ್ಲ ಅವನು ಸ್ವಲ್ಪ ಚಂದಂಗಿ ಅದ ಕಲ್ಲಾಗನ್ನ ಕುಟ್ಟಿ ನಾವು ತೆಗೆದ ಇಟ್ಕೊಂಡ್ಬಿಡ್ನು. ಇವು ಚಂದಂಗಿ ನೀವು ಕೊಟ್ಟಬೇಕಾಗತ್ತೆ. ತೆಗೆದು ಇಟ್ಕೊಂಡ್ರೆ ಅಂದ್ರಿ ಅದ್ರಾಗ ನಾ ಫಸ್ಟ್ ಶುಂಠಿನೂ ಹಾಕ್ರಿ. ಶುಂಠಿ ಸ್ವಲ್ಪ ಕಟ್ ಮಾಡಿ ಹಾಕೋಣ, ಅದ್ರದ್ದು ಜಲ್ದಿ ಆಗಿಬಿಡ್ತದೆ, ಹೌದಿಲ್ಲ. ಈಗ ನೆಕ್ಸ್ಟ್ ಅಂತಂದ್ರೆ ಅದನ್ನೆಲ್ಲ ಚಂದಂಗಿ ನಾವು ಜಜ್ಜಿ ಇಟ್ಕೊಂಡ್ಬಿಡ್ನು. ಈ ಕಡೆ ಒಂದು ಬಾಣಲೆ ಅಥವಾ ಒಂದು ಕಡಾಯಿದಾಗ ಏನು ಮಾಡಿರಿ ಅಂತಂದ್ರೆ ಎಣ್ಣೆ ಕಾಯಕ್ಕಿಟ್ಟ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಐತೆ ನೋಡ್ರಿ. ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಅರಿಶಿನ ಕೊಂಬಿ ಏನು ನಾವು ಈಗ ದಮ್ಮಂಗಿ ಜಜ್ಜಿದಿವ್ರಲ್ಲ ಅದನ್ನ ಎಣ್ಣೆಗ ಚಂದಂಗಿ ಸ್ವಲ್ಪ ಫ್ರೈ ಮಾಡಿ ತಕ್ಕೊಂಡ ಇಟ್ಕೊಂಡ್ಬಿಡ್ನು. ತಿಳಿತ್ರಿ. ಇದಾದ್ಮೇಲೆ ಈ ಕೊಬ್ಬರಿ ಇತ್ತು ನೋಡ್ರಿ, ಕಟ್ ಮಾಡಿ ಇಟ್ಕೊಂಡಂತಹ ಕೊಬ್ಬರಿ ಅರ್ಧ kg ಇದಾವ್ರೆ, ನೆನಪಿಟ್ಬೇಕು. ಇವನ್ನ ಈಗ ಅದ ಎಣ್ಣೆಗನ ನಾವು ಬರಬ್ಬರಿಯಾಗಿ ಫ್ರೈ ಮಾಡಬೇಕು. ಈ ಕೊಬ್ಬರಿ ಬರಬ್ಬರಿಯಾಗಿ ಅಂದ್ರೆ ಸ್ವಲ್ಪ ಕಲರ್ ಕೆಂಪಾಗ್ತದೆ, ಆದ್ರೆ ಹೊತ್ತಂಗಿಲ್ರವ ಕೆಂಪಾಗ್ತದೆ. ಅಲ್ಲಿ ತನಕ ನೀವು ಚಂದಂಗಿ ಇವನ್ನ ಮಸ್ತಾಗಿ ಚಂದಂಗಿ ಇದ ಎಣ್ಣೆಗನ ಫ್ರೈ ಮಾಡ್ಬೇಕಾಕೈತಿ. ತಿಳಿದ್ರಿ. ನೋಡಿ ಈಗ ಕಲರ್ ಚೇಂಜ್ ಆಯ್ತು, ನಿಮ್ಗೆ ಗೊತ್ತಾಗತೈತ್ರಿ. ಕಲರ್ ಚೇಂಜ್ ಆದ್ಮೇಲೆ ನೀವು ಅವನ್ನ ತೆಗೆದ ಒಂದು ಪರಾತ್ನಾಗ ಅಥವಾ ಒಂದು ದೊಡ್ಡ ಪ್ಲೇಟ್ನಾಗ ತೆಗೆದಿಟ್ಟು, ಇನ್ನು ಮತ್ತೆ ಅದ ಎಣ್ಣೆ ಒಳಗನ ಮರಾಠಿ ಮೊಗ್ಗು, ಹಂಗೆ ಲವಂಗ, ಅದಾದ್ಮೇಲೆ ಕಾಳು ಮೆಣಸು, ಅದಾದ್ಮೇಲೆ ಈ ಏಲಕ್ಕಿ 2 ಥರದ ಏಲಕ್ಕಿಯನ್ನು ನಾವು ಹಾಕಿದ್ದೀವ್ರಿ. ಮತ್ತು ಅದಕ್ಕೆ ಇದು ದಾಲ್ಚಿನ್ನಿ ಅಥವಾ ಚಕ್ಕೆ, ನೆಕ್ಸ್ಟ್ ಇದಕ್ಕೆ ಚಕ್ರ ಮೊಗ್ಗನ್ನು ನಾವಿಲ್ಲಿ ಹಾಕಿ ಕರೆಕ್ಟಾಗಿ ಒಂದು ಸ್ವಲ್ಪ ಅದನ್ನು ತಿರುವಾಡಿಬಿಡ್ನು. ಮತ್ತು ಅದ್ರಾಗಣ ಏನು ಮಾಡೋಣಪ್ಪ ಅಂತಂದ್ರೆ ಮೆಂತೆ ಕಾಳು ತೊಗೊಂಡಿದ್ದೀವ್ರಲ್ಲ ಆ ಮೆಂತೆ ಕಾಳು ಹಾಕೊಂಡ್ರಿ. ಅದಾದ್ಮೇಲೆ ಅದನ್ನು ಕರೆಕ್ಟಾಗಿ ತಿರುವಾಡಿ ಜಾಪತ್ರಿ ಅಥವಾ ಜಾವಿತ್ರಿಯನ್ನು ಹಾಕಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ನು. ನೆಕ್ಸ್ಟ್ ಇದಕ್ಕೆ ಸಾಸಿವೆಯನ್ನು ಹಾಕೊಂಡ್ರಿ. ಸಾಸಿವೆನೂ ಹಾಕಿ ಒಂದು ಸ್ವಲ್ಪ ಮಸ್ತಾಗಿ ನಾವಿಲ್ಲಿ ತಿರುವಾಡಿಬಿಡ್ನು. ಆಮೇಲೆ ಇಲ್ಲಿ ಜೀರಿಗೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು, ನೀವು ಬೇಕಂದ್ರೆ ಇನ್ನೂ ಹೆಚ್ಚು ಹಾಕ್ಬೋದು. ಜೀರಿಗೆ ಹಾಕಿದ ಮೇಲೆ ಶಾಜೀರಿಗೆ ಅಂತೀರಿ ನಾವು, ಅಥವಾ ಶಾಜೀರಾ ಅಂತೀವಿ, ಅವನು ಹಾಕಿಬಿಡ್ರಿ. ಅದಾದ್ಮೇಲೆ ಅದ್ರಾಗನ ಅಜ್ವಾನನ್ನು ಹಾಕಿರ್ತೀವಿ. ಅದಾದ್ಮೇಲೆ ಇದ್ರಾಗನ ನಾವಿಲ್ಲಿ ಬಿಳಿ ಎಳ್ಳನ್ನು ಏನು ತೊಗೊಂಡಿರ್ತೀವಲ್ಲ ಅದನ್ನ, ಹಂಗೆ ಗಸಗಸೆ ಅದನ್ನ, ಆಮೇಲೆ ಪಲಾವ್ ಎಲೆಯನ್ನು ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊಳತ್ತಿದ್ದೀವಿ. ನೋಡಿ ಈ ಒಂದು ಮಸಾಲೆ ಏನೈತಿರಲ್ಲ ಉತ್ತರ ಕರ್ನಾಟಕದ ಇದೊಂದು ಮಸಾಲೆ ಇದ್ರೆ ಸಾಕು. ಇದ್ರ ಜೊತೆ ನೀವು ಬಹಳಷ್ಟು ಅಡುಗೆಗಳಿಗೆ ನೋಡಿರ್ತೀರಿ, ಬೇರೆ ಬೇರೆ ಮಸಾಲೆಗಳನ್ನ ಯೂಸ್ ಮಾಡಲಾರ್ದ ಬರೀ ಮಸಾಲೆ ಖಾರ ಅಷ್ಟೇ ಹಾಕ್ತಾರೆ. ಅದರ ಸೀಕ್ರೆಟ್ ಇದೆ ರೀ. ಇದ್ರಾಗ ಕಲ್ಲು ಹೂವು, ಆಮೇಲೆ ಇಂಗು, ಅದಾದ್ಮೇಲೆ ಕರಿಬೇವನ್ನ ಹಾಕತ್ತೀವಿ. ತಿಳಿತಿಲ್ರಿ. ಕಲ್ಲು ಹೂವು ಅಂದ್ರೆ ನಿಮಗೆ ಅಂಗಡಿಯಾಗ ಸಿಗ್ತತಿ, ಮಸ್ತಾಗೇನ ಕೊಡ್ತಾರೆ ಅವ್ರು ಬೇಕಂತಂದ್ರೆ. ಭಾಳ ಮಸ್ತಾಗಿರುವಂತಹ ಒಂದು ಮಸಾಲೆ ಪದಾರ್ಥ ಅದು ರೀ. ಅದಾದ್ಮೇಲೆ ಇದನ್ನು ಕರೆಕ್ಟಾಗಿ ನಾವೆಲ್ಲನೂ
ಚಲೋ ತಂಗಿ ಫ್ರೈ ಮಾಡತ್ತೀವಿ. ಒಂದು ಘಮ ಘಮ ಅಂಥೇಳಿ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಕೈತ್ರಿ. ತಿಳಿತ್ರಿ. ಇದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ನೀವು ಚಲೋ ತಂಗಿ ಮಿಕ್ಸ್ ಮಾಡ್ಕೋತಾ ಇರಿ. ಸಣ್ಣ ಉರಿಲೇ ಇರಬೇಕ್ರಿ, ನೆನಪಿಟ್ಕೋರಿ. ಸಣ್ಣ ಉರಿ ಒಳಗನ ನೀವು ಅದನ್ನು ರೋಸ್ಟ್ ಮಾಡ್ಬೇಕು ಎಲ್ಲ ಮಸಾಲೆ. ಆಮೇಲೆ ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ತೆಗೆದಿಟ್ಟು ಬಿಡ್ರಿ, ಒಂದು ಸ್ವಲ್ಪ ಆರಿ. ಇನ್ನು ಮತ್ತು ಇದೇ ಕಡಾಯಿ ಒಳಗೆ ಅಥವಾ ಇದೇ ಬಾಣಲೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಸ್ವಲ್ಪ ಕಾಯ್ಬೇಕು, ಭಾಳ ಏನು ಬೇಕಾಗಿಲ್ಲ. ಎಣ್ಣೆ ಕಾದಾದ್ಮೇಲೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳು ಏನದಾವ್ರಲ್ಲ ಇದನ್ನು ನೀವು ಚೆನ್ನಾಗಿ ಇಲ್ಲಿ ಹುರಿಯಾಕೆ ಸ್ಟಾರ್ಟ್ ಮಾಡಬೇಕು. ಅಸಲಿ ಮಸಾಲೆ ಖಾರದ ಮಜಾ ಎಲ್ಲಿಗೆ ಬರ್ತೈತಿ ಅಂತಂದ್ರೆ ಕೊತ್ತಂಬರಿ ಕಾಳದ ಏನು ನಾವು ಹುರಿಯಾತಿರ್ತೀವಲ್ಲ ಅದ್ರದ್ದು ಘಮ ಘಮ ಅಂಥೇಳಿ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗ್ತೈತಿಲ್ಲ, ಅಲ್ಲಿಗೆ ಗೊತ್ತಾಗಿಬಿಡ್ತೈತಿ ಇದು ಮಸಾಲೆ ಖಾರ 100% ಈ ಮನ್ಯಾಗ ರೆಡಿ ಮಾಡತ್ತಾರು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ ಹೊರಗೆ ಹೋಗಾರಿ. ಹಂಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ ಅವನು ಚೆನ್ನಾಗಿ ಎಲ್ಲ ನಾವು ಹುರಿದಾದ್ಮೇಲೆ ತಕ್ಕೊಂಡ್ಬಿಟ್ರು. ಇನ್ನು ಮತ್ತೆ ಅದ್ರಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ಉಳ್ಳಾಗಡ್ಡಿ ಕುದಿಸೋಣ. ಉಳ್ಳಾಗಡ್ಡಿ ಡೀಪ್ ಫ್ರೈ ಅಥವಾ ಉಳ್ಳಾಗಡ್ಡಿ ಕರಿದು ಅಂತಿರ್ತಾರಲ್ಲ, ಆದರೆ ಇಲ್ಲಿ ಬೇರೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರಿ, ಚಂದಂಗಿ ನೀವು ತಿರುಗಿಡಕ್ಕೆ ಸ್ಟಾರ್ಟ್ ಮಾಡಿ. ಉಳ್ಳಾಗಡ್ಡಿ ಕುದಿಸೋದ ಯಾಕಣ್ಣಿ ಅಂತಂದ್ರೆ ಒಂದು ನಿಮಗೆ ಗೊತ್ತಾಗ್ತೈತ್ರಿ, ಅವು ತಾಣ ಕುದಿಯಾಕಾಗ್ತಾವೆ. ಎಷ್ಟು ಉಳ್ಳಾಗಡ್ಡಿ ಇದಾವೆ? 1 kg ಉಳ್ಳಾಗಡ್ಡಿಯನ್ನು ನಾವು ಉದ್ದದ್ದಾಗಿ ಕಟ್ ಮಾಡಿ ತೊಗೊಂಡಿವಿ. ನೋಡ್ಬೋದು ಇನ್ನು ತಾಣ ಸಾಫ್ಟ್ ಹಾಕೋತ ಬರ್ತೈತ್ರಿ. 1 kg ಉಳ್ಳಾಗಡ್ಡಿ ಏನು ಮಾಡ್ತೀರಿ ಅಂದಿದ್ದೀರಿ ನೋಡ್ರಿ, ನಿಮಗೆ ಲಾಸ್ಟಿಗೆ ಎಷ್ಟು ಬರ್ತೈತಿ ಅಂಥೇಳಿ. ಆಗಲಿ ನಿಮಗೆ ಹೇಳತ್ತಿದ್ದೀನಲ್ಲ, ಮಸಾಲೆ ಖಾರದ ಒಂದೇ ಖಾರ ಸಾಕು ಪೂರ್ತಿ ಅಡುಗೆನ ಭಾಳ ರುಚಿಯಾಗಿ ಮಾಡಿಬಿಡ್ತೈತಿ. ನಾವು ಅದಕ್ಕೆ ಭಾಳಷ್ಟು ಅಡುಗೆ ಒಳಗೆ ಆ ಮಸಾಲೆ ಈ ಮಸಾಲೆ ಅದು ಹಾಕಂಗೇ ಇಲ್ಲ, ಒಂದು ಮಸಾಲೆ ಖಾರ ಇದ್ರೆ ಸಾಕು. ಈಗ ನೋಡಿ ಉಳಿದಿದ್ದೆಲ್ಲ ಮಸಾಲೆಗಳು ಅಥವಾ ಏನೇನೋ ಇನ್ಕತಕ ಮಾಡಿದ್ದೇವಲ್ಲ ಅವೆಲ್ಲ ಒಂದು ಕಡೆ ರೆಡಿ ಅದಾವೆ ತಿಳಿತ್ರಿ. ಈ ಕೊತ್ತಂಬರಿನೂ ಐತಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀವಿ ಅದು ಐತ್ರಿ. ಈಗ ಈ ಫಸ್ಟಿಗೆ ಏನು ಆರಕ್ಕೆ ಬಿಟ್ಟಿದ್ದೇವ್ರಲ್ಲ ಎಲ್ಲ ಮಸಾಲೆ ಪದಾರ್ಥಗಳನ್ನ ಅವನ್ನ ಈಗ ಚಂದಂಗಿ ನಾವು ಗ್ರೈಂಡ್ ಮಾಡೋ ಪೂರ್ತಿ ಪೌಡ್ರ್ ಮಾಡ್ಕೊಳೋರಿ. ಬರಬ್ಬರಿಯಾಗಿ ಅದನ್ನ ನಡಬರ್ಕ ತೆಗೆದ ತಿರುವಾಡಿ ಅದಾದ್ಮೇಲೆ ಮತ್ತೆ ಗಿರ್ರ ಅನ್ಸೋಣ್ರಿ. ಚಂದಂಗಿ ಅಂದ್ರೆ ಚಂದಂಗಿ ಪುಡಿ ಆಗಬೇಕದು ತಿಳಿತ್ರಿ. ಈ ರೀತಿ ಬರ್ಬೇಕು ನಡಬರ್ಕ ಮತ್ತು ಅದನ್ನು ತಿರುವಾಡಿ ನೀವು ಚಲೋ ತಂಗಿ ಗ್ರೈಂಡ್ ಮಾಡಬೇಕಾಕೈತ್ರಿ. ಗೊತ್ತಾತಿರಲ್ಲ, ಈಗ ನೋಡ್ಬೋದು ಹಿಂಗೆ ಪುಡಿಯಾಗಿ ಬರಬೇಕು ತಿಳಿದ್ರಿ. ಇಲ್ಲಿ ಮಸಾಲೆ ಖಾರ ಒಂದು ಬುಟ್ಟಿ ಒಳಗೆ ಮಸಾಲೆ ಖಾರ ಅಲ್ರಿ, ಅದು ಬಂಗಿ ಪುಡಿ ಐತಿ. ಅದಕ್ಕೆ ಈ ಮಸಾಲೆ ಏನು ರುಬ್ಬಿದಿರಲ್ಲ ಅದನ್ನು ತಂದು ಹಾಕ್ರಿ. ಅದಾದ್ಮೇಲೆ ಕೊತ್ತಂಬರಿ ಕಾಳು ಏನು ರೋಸ್ಟ್ ಮಾಡಿ ಇಟ್ಟಿದ್ದೇವ್ರಲ್ಲ ಅದನ್ನು ತೊಗೊಂಡ ನೀವು ಚಂದಾಗಿ ಮಿಕ್ಸರ್ಗೆ ಹಾಕ್ಬೇಕಾಕೈತ್ರಿ. ನೋಡಿ ಈಗ ಈ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳು ಏನದಾವ್ರಲ್ಲ ಇದನ್ನು ನೀವು ಚಂದಂಗಿ ಪುಡಿನ ಮಾಡ್ಕೋಬೇಕಾಕೈತಿ. ಪುಡಿ ಮಾಡ್ಕೊಂಡ ಅದನ್ನು ನೀವು ಹೋಗಿ ಖಾರದ ಬುಟ್ಟ್ಯಾಗನ ಹಾಕಬೇಕಾಕೈತಿ. ಆದ್ರೆ ಲಕ್ಷ ಇಟ್ಕೋರಿ, ಪೂರ್ತಿ ಸಣ್ಣಗೆ ಮಾಡೋದ ಭಾಳ ಅಂದ್ರೆ ಭಾಳ ಚಲೋ. ಈಗ ನೋಡ್ರಿ ಈ ಎಲ್ಲ ಮಸಾಲೆ ಹೋಗಿ ನಾವೇನು ಮಾಡತ್ತಿದ್ದೀವಿ ರೀ, ಈಗ ನೋಡ್ರಿ ಈ ಕೊತ್ತಂಬರಿ ಕಾಳು ಐತಿರಲ್ಲ ಇದನ್ನು ಬುಟ್ಟಿ ಒಳಗನ ಹಾಕಿಬಿಡೋಣ. ನೋಡ್ಬೋದು ನೀವು ಗೊತ್ತಾಗತ್ತೈತಿಲ್ರಿ. ಹಿಂಗೆ ನೀವೆಲ್ಲಾನು ಮಾಡ್ಕೋಬೋದು. ಅಳತಿಗೆ ನೀವು ಮತ್ತೆ ಹೆಚ್ಚು ಖಾರ ಮಾಡ್ಕೊಳ್ಳೋದ್ರೆ ಇದಕ್ಕೆ ತಕ್ಕಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಮಿಕ್ಸರ್ ಜಾರ್ದಾಗ ಅರಿಶಿನ ಕೊಂಬು ಅದಾದ್ಮೇಲೆ ಕೊಬ್ಬರಿ ಏನು ನಾವು ಫ್ರೈ ಮಾಡಿ ಇಟ್ಟಿದ್ದೀವ್ರಲ್ಲ ಅಂದ್ರೆ ಚಂದಂಗಿ ಎಣ್ಣೆ ಕರೆದಿಟ್ಟಿದ್ದು ನೋಡ್ರಿ ಆ ಕೊಬ್ಬರಿನೂ ಹಾಕಿ ನಾವೇನು ಮಾಡಪ್ಪ ಅಂತಂದ್ರೆ ಬರಬ್ಬರಿಯಾಗಿ ಪುಡಿ ಮಾಡ್ಕೊಂಡು ಒಂದೇ ಸಲ ಅಲ್ರಿ 2 ಸಲ ಮಾಡ್ಕೊಂಡು. ಯಾಕಂತಂದ್ರೆ ಸ್ವಲ್ಪ ಕೊಬ್ಬರಿ ಭಾಳ ಅದಾವೆ ಗೊತ್ತಾತ್ರಿ. ಈಗ ಇನ್ನೊಂದು ಸಲನೂ ಕೊಬ್ಬರಿ ನಾವು ಮಿಕ್ಸರ್ಗೆ ಹಾಕಿ ಅದನ್ನು ಬುಟ್ಟ್ಯಾಗ ಹಾಕಿಬಿಡೋಣ ಗೊತ್ತಾತ್ರಿ. ಈಗ ಆ ಮಿಕ್ಸರ್ ಜಾರ್ದಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ದಮ್ದಾಮಿಗೆ ಜಜ್ಜಿಟ್ಟಿದ್ದೀವ್ರಲ್ಲ ಅದ ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಕರಿಗಿ ಎಟ್ಟಾಗೈತೆ ಅಂಥೇಳಿ ನೀವು ನೋಡ್ಬೋದು. ನೀವು ಈ ಉಳ್ಳಾಗಡ್ಡಿ ಕರಿಗಿರ್ತೈತಿರಲ್ಲ ಆ ಉಳ್ಳಾಗಡ್ಡಿನೂ ಹಾಕಿ ನಾವು ಅದನ್ನು ಕಂಪ್ಲೀಟಾಗಿ ಒಂದು ಸಲ ಗೆರ್ರ ಅನ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ನು. ಉಳ್ಳಾಗಡ್ಡಿ ಪೂರ್ತಿ ಸಣ್ಣಾಗಿ ಈ ರೀತಿ ಬರ್ತೈತಿ. ಕೊತ್ತಂಬರಿನೂ ಸ್ವಲ್ಪ ಸಣ್ಣ ಆಗ್ಬೇಕಿರಲ್ಲ ಅದಕ್ಕೆ ಒಂದು 2-3 ಸಲ ರೀ ನೀವು ಚಂದಂಗಿ ಪೂರ್ತಿ ಸಣ್ಣ ಆಗುತ್ತಾನೆ ಮಿಕ್ಸರ್ಗೆ ಹಾಕಿದ ಆದ್ಮೇಲೆ ಅದನ್ನು ತೊಗೊಂಡು ಬಂದ ನೀವೇನು ಮಾಡಿರಿ ಅಂತಂದ್ರೆ ಇದೇ ಬುಟ್ಟ್ಯಾಗ ಹಾಕಿಬಿಡಿ ಗೊತ್ತಾದ್ರಿ. ಈಗ ಎಲ್ಲ ಹಾಕಿದ್ಮೇಲೆ ಮಿಕ್ಸರ್ ಜಾರಕ್ಕೆ ಸ್ವಲ್ಪ ಹತ್ತೆ ಇರ್ತೈತಿರಲ್ಲ ಅದಕ್ಕೆ ತೆಳಗೆ ಬಂಗಿ ಪುಡಿ ಅಥವಾ ಖಾರದ ಪುಡಿ ಏನೈತಿರಲ್ಲ ಅದನ್ನು ಹಾಕಿ ಚಂದಾಗಿ ಅದನ್ನೊಮ್ಮೆ ಗರ್ರ ಅನ್ಸ್ಕೊಂಡು ಬರ್ರಿ. ಅದನ್ನು ತಂದು ಬುಟ್ಟ್ಯಾಗ ವಾಪಸ್ ಹಾಕಿರಿ. ನೋಡ್ಬೋದು ನೀವು ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೈತಿ ಆ ಖಾರದ ಪುಡಿಗೂ ಮತ್ತು ಈಗ ನಾವು ಮಿಕ್ಸ್ ಮಾಡಿದಕ್ಕೂ ಅಥವಾ ಈಗ ತಂದು ಹಾಕಿದಕ್ಕೂ ಗೊತ್ತಾತಿಲ್ರಿ. ಇನ್ನು ಮಸಾಲೆ ಖಾರ ಕಲಸು ಒಂದು ಭಾಳ ಮಸ್ತಾಗಿರುವಂತಹ ಪ್ರೊಸೆಸ್ ರೀ. ಲಕ್ಷ ಇಟ್ಕೊಂಡ ನೀವು ಚಂದಂಗಿ ಇದನ್ನೆಲ್ಲಾನು ಕಲಿಸ್ಬೇಕಾಕೈತ್ರಿ. ಮೊದಲಿನ ಹಿರಿಯರ ಭಾಳ ಮಸ್ತ್ ಕಲಿಸ್ತಿದ್ರಿ. ನೀವು ಈಗಿನವ್ರು ಏನಂತಾರ್ರಿ ಅಂತಂದ್ರೆ ಇಷ್ಟು ಖಾರ ಐತಿ ಕೈ ಉರಿತಾವು ಹಂಗೆ ಏನೂ ಅನಿಸ್ತಿದ್ದಿಲ್ಲ. ಅವ್ರ ಬಡ 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 ಚಂದಂಗಿ ತಿಕ್ಕಿ ಒಗದ್ರಂದ್ರೆ ಮಸಾಲೆ ಖಾರ ಅದ್ಭುತವಾಗಿ ರೆಡಿ ಆಗ್ತೈತ್ರಿ. ಈಗ ಅಕಸ್ಮಾತ್ ನಿಮಗೆ ಚಂದಂಗಿ ಕಲ್ಸಕ್ಕೆ ಗಾವ್ ಆಗಲಿಲ್ಲ ಅಂತಂದ್ರೆ ಏನು ಮಾಡಿರಿ ಅಂತಂದ್ರೆ ಇಟೀಟ ಮಿಕ್ಸರ್ಗೆ ತೊಗೊರಿ ಗರ್ರ ಅನ್ಸ್ರೆ 1-2 ಸಲ ಉಲ್ಟಾ ರನ್ ಮಾಡ್ರೆ ಅದಾದ್ಮೇಲೆ ತಂದ ಪರಾತ್ನೆ ಹಾಕಿ ಆದ್ರೂ ನೀವು ಸ್ವಲ್ಪ ಕೈಲೇ ತಿಕ್ಕಬೇಕಾಕೈತ್ರಿ ಗೊತ್ತಾತ್ರಿ. ಹಿಂಗೆ ಮಾಡ್ರಿನೂ ಬರ್ತೈತಿ. ಇಷ್ಟು ಮಾಡಿದ್ರಿ ಅಂದ್ರೆ ವರ್ಷಾನುಗಂಟ್ಲೆ ಇಟ್ಕೋರಿ ಖಾರಕ್ಕೆ ಏನೂ ಆಗಂಗಿಲ್ಲ.
ಅಡುಗೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ರೆಡಿ ಆಗ್ತೈತಿ. ಹಿಂಗೆ ಕೈಲೇ ಒತ್ತಿದ ಕೂಡಲೇ ಖಾರ ಗಂಟಾಗಿ ಕೂತ್ರು ಅಂತಂದ್ರೆ ಈ ಒಂದು ಮಸಾಲೆ ಖಾರ ರೆಡಿ ಆಗೈತಿ ಅಂತ ಹೇಳಿ ಅರ್ಥ ರೀ. ಇಷ್ಟ ಸಿಂಪಲ್ ಇತ್ತು. ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂತಹ ಆಲ್ ಇನ್ ಒನ್ ಮಸಾಲೆ ಅಂತ ಹೇಳ್ಬೋದು. ಈ ಮಸಾಲೆ ಖಾರ ನಿಮಗೆ ಒಂದ್ಸಲ ಮಾಡ್ಕೊಂಡ್ರೆ ಅಂದರೆ ಏನ್ರಲ್ಲ ವರ್ಷಾನುಗಂಟ್ಲೆ ತೆಗೆದು ಇಟ್ಕೋರಿ. ಹಂಗೆ ಅಡುಗೆ ಎಲ್ಲನೂ ಮಸ್ತಾಗಿ ರುಚಿಯಾಗಿರುವಂತಹ ಒಂದೇ ಒಂದು ಉತ್ತರ ಕರ್ನಾಟಕದ ಸೀಕ್ರೆಟ್ ಅಂತ ಅಂದರೂ ತಪ್ಪಾಗಂಗಿಲ್ಲ ರೀ. ಹಂಗಾದ್ರೆ ತಪ್ಪಲಾರ್ದ ಮಾಡ್ಕೋರಿ. ನಮ್ಮ ಚಾನಲ್ದಾಗ ಇನ್ನೂ ಬೇರೆ ಬೇರೆ ಚಟ್ನಿ ಪುಡಿಗಳದಾವ, ಬೆಳ್ಳುಳ್ಳಿ ಖಾರ ಅದಾವ, ಎಲ್ಲ ನಾವು ನೋಡಿಬಿಡ್ರಿ. ಹಂಗೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂತಹ ಮಸಾಲೆ ಖಾರ ಇವತ್ತಿನ ವಿಡಿಯೋದಾಗ ನಾವು ತೋರಿಸಿದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.